ಜನ ಅರ್ಥ ಮಾಡಿಕೊಂಡ್ರೆ ಇದರ ಅಗತ್ಯತೆ ಕಡಿಮೆ ಆಗ್ತದೆ. ಅದರಿಂದ ಇವತ್ತು ಏನು ಲಾಂಚ್ ಮಾಡಿದ್ದೀವಿ, ಇದು ಅವರ ಕೆಲಸ. ಅವ್ರಿಗೆ ಕೊಟ್ಟಿರ್ತಕ್ಕಂಥ ಮ್ಯಾಂಡೇಟ್ ಏನಪ್ಪ ಅಂತ ಹೇಳಿದರೆ ಶಾಂತಿ ಕಾಪಾಡಬೇಕು. ಅದಕ್ಕೆ ಏನೇನು ಕ್ರಮ ತಗೋಬೇಕೋ ಅವರಿಗೆಲ್ಲ ನಾವು ಡಿಫೈನ್ ಮಾಡಿದ್ದೇವೆ, ಅದನ್ನು ಅವ್ರು ಮಾಡ್ತಾರೆ. ಈಗ 3 ಜಿಲ್ಲೆ ಇಲ್ಲ, ಅದು ವಿಸರ್ಜನೆ ಮಾಡೋದಿಲ್ಲ, ಅದನ್ನು ಕಡಿಮೆ ಮಾಡಿದ್ದೇವೆ. ಯಾಕೆಂದರೆ ಅದರ ಅಗತ್ಯತೆ ಸದ್ಯಕ್ಕೆ ಇಲ್ಲದೇ ಇದ್ದರೂ ಕೂಡ ಯಾವುದಾದ್ರೂ ಸಂದರ್ಭದಲ್ಲಿ ಬೇಕಾದರೆ ಅಗತ್ಯತೆ ಬಂದರೆ ಅದನ್ನು ನಾವು ಡಿಸ್ಮೆಂಟಲ್ ಮಾಡೋದು ಬೇಡ ಅಂತ ಇಟ್ಟಿದ್ದೇವೆ. ಸರ್, ಈಗ ನಕ್ಸಲ್ ಮುಕ್ತ ಅಂತ ರಾಜ್ಯ ಅಂತ ಮಾಡಿದರೂ ಕೂಡ ಕೆಲವು ಕಡೆ ಆ ಥರದ ಸನ್ನಿವೇಶಗಳು ಬರಬಹುದು ಅನ್ನೋ ಒಂದು ಆತಂಕ ಕೂಡ ಇದೆ. ಮತ್ತೆ ಸರ್ ನಕ್ಸಲ್ ಇಲ್ಲ, ಯಾಕೆಂದರೆ ಬೇರೆ ಬೇರೆ ರಾಜ್ಯದಲ್ಲಿ ಇದೆ, ಒರಿಸ್ಸಾದಲ್ಲಿದೆ, ಅಸ್ಸಾಂನಲ್ಲಿದೆ, ಆ ಕಡೆ ಎಲ್ಲ ಆ ಭಾಗದಲ್ಲೆಲ್ಲ ಇದೆ. ಅದರಿಂದ ಅಲ್ಲಿಂದ ಈ ಭಾಗಕ್ಕೆ ಬರುವಂಥ ಸಾಧ್ಯತೆಗಳು ಅನೇಕ ಸಂದರ್ಭದಲ್ಲಿ ಆಗಿದ್ದಾವೆ ಹಿಂದೆ ಎಲ್ಲ. ಅದು ಆಗಬಾರ್ದು. ಒಂದು ವೇಳೆ ಬಂದರೆ ಅದಕ್ಕೆ ನಾವು ತಯಾರಿರಬೇಕು ಅಂತೇಳಿ ನಾವು ಒಂದಷ್ಟು ಪಡೆಯನ್ನು ಹಾಗೆ ಇಟ್ಕೊಂಡಿದ್ದೇವೆ. ಸರ್, ಈಗ ಇಲ್ಲಿ ರೆಹಮಾನ್ ಕೊಲೆ ಪ್ರಕರಣ ಆಗ್ಬೋದು ಅಥವಾ ಅಶ್ರಫ್, ಈ ಎರಡೂ ಕೊಲೆ ಪ್ರಕರಣದಲ್ಲಿ ಅಲ್ಲಿ ಯಾವ ಉದ್ದೇಶದಿಂದ ನಡೆಸಲಾಗಿದೆ ಮತ್ತು ಅದರ ಮೋಟಿವ್ ಏನಿತ್ತು ಅಂತ ಇನ್ನೂವರೆಗೂ ಗೊತ್ತಾಗಿಲ್ಲ. ಅಲ್ಲ, ಇನ್ವೆಸ್ಟಿಗೇಷನ್ ನಡೀತಾ ಇದೆಯಲ್ಲ. ಇನ್ವೆಸ್ಟಿಗೇಷನ್ನು ಒಂದು ದಿವಸದಲ್ಲಿ, ಒಂದು ವಾರದಲ್ಲಿ ಅಥವಾ ಒಂದು ತಿಂಗಳಲ್ಲಿ ಮುಗಿದೋಗೋದಿಲ್ಲ. ಅದಕ್ಕೆ ನಾವು ಬುಡಕ್ಕೆ ಹೋಗಬೇಕಲ್ಲ, ಇದರ ಎಲ್ಲಿಂದ ಆಯಿತು, ಯಾರು ಇದರ ಹಿಂದೆ ಇದ್ದಾರೆ, ಅದನ್ನೆಲ್ಲ ನಾವು ತಿಳ್ಕೊಬೇಕಾದ್ರೆ ಇನ್ವೆಸ್ಟಿಗೇಷನ್ ಭಾಳ ಥರೋ ಇನ್ವೆಸ್ಟಿಗೇಷನ್ ಆಗಬೇಕು. ಅದನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಒಂದು ಪರ್ಸನಲ್ ರೈವಲ್ರಿಯಿಂದ ಆಗಿದೆ, ಇನ್ನೊಂದು ಕಡೆ ಅದು ಕೋಮು ದ್ವೇಷದಿಂದ ಆಗಿದೆ. ಯಾವುದು ಇದ್ರ ಬಗ್ಗೆ ಗೊತ್ತಿಲ್ಲ ನಮಗೀಗ ಏನು ಹೇಳಕ್ಕೆ. ತನಿಖೆಯ ವರದಿ ಬರೋವರೆಗೂ ಪರ್ಸನಲ್ ರೈವಲ್ರಿಯಿಂದ ಆಗಿದೆಯಾ, ಕೋಮು ದ್ವೇಷದಿಂದ ಆಗಿದೆಯಾ ಏನನ್ನು ನಾವು ಹೇಳೋಕ್ಕಾಗೋದಿಲ್ಲ. ವರದಿ ಬಂದ ಮೇಲೆ ಅದನ್ನು ನಾವು ಹೇಳ್ಬೋದು. ಈಗ ಸುಹಾಸ್ ಶೆಟ್ಟಿ ಮರ್ಡರ್ ಕೇಸನ್ನು ಅಲ್ಲ, ನಾವು ಮ್ಯಾಂಡೇಟು ಅವ್ರದ್ದು ತಗೊಳ್ಳೋದಕ್ಕೆ ಅವರಿಗೆ ಅಧಿಕಾರ ಇದೆ. ಅವರು ಈಗಾಗಲೇ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ, ಅದರಿಂದ ಅವರಿಗೆ ಕೊಡಲೇಬೇಕಾದಂಥ ಪರಿಸ್ಥಿತಿ ಇದೆ. ಈಗ ನೀವೇನಾದರೂ ಅಶ್ರಫ್ ಮತ್ತು ರೆಹಮಾನ್ ಕೇಸಲ್ಲಿ ಕೊಡ್ತೀರಾ? ಅದು ಕೇಳಿಲ್ಲ, ಎನ್ ಐ ಅವ್ರು ಕೇಳಿಲ್ಲ. ಅಲ್ಲ, ನೀವೇನಾದರೂ ಕೊಡ್ತೀರಾ? ನೋಡೋಣ, ನಮ್ಮ ಪೊಲೀಸ್ನವರು ಸಮರ್ಥರಿದ್ದಾರೆ, ಸಮರ್ಥರಿಲ್ಲ ಅಂತ ಅಲ್ಲ. ಅವರೇನು ಎನ್ ಐ ಎನವ್ರು ಕೇಳಿದ್ದಾರೆ, ಅವರು ಸ್ಪೆಸಿಫಿಕ್ಕಾಗಿ ಆ ಕೇಸ್ ಯಾಕೆ ಕೇಳಿದ್ದಾರೆ ಗೊತ್ತಿಲ್ಲ ನನಗೆ. ಆದರೆ ನಮ್ಮ ಪೊಲೀಸು ಇನ್ವೆಸ್ಟಿಗೇಷನ್ ಮಾಡೋದ್ರಲ್ಲಿ ಕೂಡ ಸಮರ್ಥರಿದ್ದಾರೆ, ಮಾಡ್ತಾರೆ. ಸರ್, ಈಗ ಈ ರೆಹಮಾನ್ ಕೇಸ್ ಮತ್ತು ಅಶ್ರಫ್ ಕೇಸನ್ನು SIT ರಚನೆ ಏನಾದರೂ ಮಾಡ್ತೀರಾ ಸರ್? ಈಗ ನಾವು ಏನು ತನಿಖೆ ನಡೀತಾ ಇದೆ, ಅಗತ್ಯತೆ ಬಿದ್ದರೆ ಇನ್ನೂ ಹೆಚ್ಚು ತೀವ್ರವಾಗಿ ಮಾಡ್ತೇವೆ. ಸರ್, ಈಗ ಈ ಜಾತಿ ಗಣತಿ ವಿಚಾರದಲ್ಲಿ ಹೇಳಿ, ಜಾತಿ ಗಣತಿ ವಿಚಾರದಲ್ಲಿ ಈಗ ಮರು ತನಿಖೆಗೆ, ಈಗ ಒಂದು ಕಡೆಯಿಂದ ಜಾತಿ ಗಣತಿಯ ಇದನ್ನು ಮಾಡಿದ್ರು, ಮರು ಸರ್ವೆಗೆ ಈಗ ಮತ್ತೆ ಇದು ಕೊಡ್ತಾ ಇರುವಂಥದ್ದು, ಇದೆಲ್ಲ ಒಂದು ಕಡೆ ಮತ್ತೆ ಅಸಮಾಧಾನಕ್ಕೆ ಕಾರಣ. 2-3 ಕಾರಣಗಳಿದ್ದಾವೆ. ಒಂದು, ಅನೇಕ ಸಮುದಾಯಗಳು ಅವರ ಧ್ವನಿಯನ್ನು ಎತ್ತಿದೋ, ನಮ್ಮ ಸಮುದಾಯ, ನಮ್ಮ ಜಾತಿ ಕಡಿಮೆಯಾಗಿದೆ, ಹೆಚ್ಚಾಗಿದೆ, ನಾವು ನಿರೀಕ್ಷಿಸಿದ ಮಟ್ಟಕ್ಕೆ ಆ ಸಂಖ್ಯೆ ಇಲ್ಲ ಅಂತಕ್ಕಂಥ ಮಾತನ್ನು ಅನೇಕ ಜನ, ಅನೇಕ ಸಮುದಾಯಗಳು ಸರ್ಕಾರದ ವಿರುದ್ಧವಾಗಿ ಮಾತಾಡಿದರು. ಅದರ ಜೊತೆಗೆ ಈ ಒಂದು ನಾವೇನು ಕಾಂತರಾಜು ಅಥವಾ ಜಯಪ್ರಕಾಶ್ ಹೆಗಡೆ ಈ ಕಮಿಷನ್ನವರು ಕೊಟ್ಟಂಥ ವರದಿಯಲ್ಲಿ ಬಂದಿರತಕ್ಕಂಥ ಡೇಟಾ 10 ವರ್ಷ ಹಳೆಯದು. ಆ 10 ವರ್ಷದಲ್ಲಿ ಜನಸಂಖ್ಯೆ ಸ್ವಾಭಾವಿಕವಾಗಿ ಜಾಸ್ತಿ ಆಗಿದೆ, ಅದು ಕೂಡ ಸೇರಬೇಕಲ್ಲ. ಹಾಗಾಗಿ ಇದನ್ನು ಕೂಡ ಲೆಕ್ಕಕ್ಕೆ ತಗೊಳ್ಳಿ ಅಂಥೇಳಿ ಅನೇಕ ಜನ ಸಲಹೆ ಮಾಡಿದರು. ಅದರ ಜೊತೆಗೆ ನಮ್ಮ ಹೈಕಮಾಂಡ್ನವರು ಕೂಡ ಇದನ್ನು ಮಾಡುವಾಗ ಸರಿಯಾಗಿ ಮಾಡಿ ಹಾಗೆ ಅಂತೇಳಿ ಹೇಳಿದರು. ಅಂಥೇಳಿ ನಾವು ಸಂಪುಟದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಒಂದು ತೀರ್ಮಾನ ತಗೊಂಡಿದ್ದೇವೆ. ಇದನ್ನು ರೀಸರ್ವೆ ಮಾಡಬೇಕು, ಪುನರ್ ವಿಮರ್ಶೆ ಮಾಡಿ ಪುನರ್ ಸರ್ವೆಯನ್ನು ಮಾಡಬೇಕು ಅಂತೇಳಿ ತೀರ್ಮಾನ ತಗೊಂಡಿದೆ ಸರ್ಕಾರ. ಅದಕ್ಕೆ ಒಂದು ನಿಗದಿನೂ ಕೂಡ ಸಮಯವನ್ನು ನಿಗದಿನೂ ಮಾಡ್ತಾರೆ. ಆ ಸಮಯದ ಒಳಗಾಗಿ ಇದನ್ನು ಮಾಡಬೇಕು ಅಂತ ಯಾವ ಒಂದು ವಿನಂತಿ ಸರ್ಕಾರದ ವತಿಯಿಂದ ಏನು ಅಂತೇಳಿದರೆ, ಯಾವ ಸಮುದಾಯಕ್ಕೆ ಆತಂಕ ಇದೆ, ಯಾವ ಸಮುದಾಯಕ್ಕೆ ನಮ್ಮ ಜಾತಿ ಸರಿಯಾಗಿ ಅವರು ಎನ್ಯುಮರೇಟ್ ಮಾಡಲಿಲ್ಲ ಅನ್ನುವಂಥ ಪ್ರಶ್ನೆ ಇದೆ, ಅವರು ಈಗ ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಅದನ್ನು ಮಾಡಿಕೊಳ್ಬೇಕು ಅಂತೇಳಿ ನಾನು
ಜನಸಮುದಾಯದಲ್ಲಿ ವಿನಂತಿ ಮಾಡ್ತೀನಿ.